everyone, welcome back to CMAS Academy and welcome to second PUC Business Studies Easy Class Series. So as you all know, ಈ ವಿಡಿಯೋ ಸೀರೀಸ್ ಗಳಲ್ಲಿ ನಾನು ತುಂಬಾ ಶಾರ್ಟ್ ಮತ್ತು ಕ್ವಿಕ್ ಆಗಿ ನಿಮಗೆ ಟಾಪಿಕ್ಸ್ ಗಳನ್ನ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದೇನೆ. So already we have completed with the 4 marks questions from staffing chapter 6. In today's video, we are going to start with 8 marks question. Okay. So the first 8 marks question from your question bank is, explain the stages in staffing process. So already staffing ಅಂತ ಹೇಳಿದ್ರೆ ಏನು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. It is nothing but filling in the vacancies in the organization. So organization ಒಂದು ಸಂಸ್ಥೆಯಲ್ಲಿ ಎಷ್ಟೆಲ್ಲ ವೇಕೆನ್ಸೀಸ್ ಗಳು ಖಾಲಿ ಹುದ್ದೆಗಳು ಇರುತ್ತೋ ಅದನ್ನೆಲ್ಲ ಭರ್ತಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಸ್ಟಾಫಿಂಗ್ ನಲ್ಲಿ ನಾವು ಮಾಡ್ತೇವೆ. Now what are the stages of the staffing process? Okay, ಯಾವೆಲ್ಲ ಪ್ರಾಸೆಸ್ ಗಳನ್ನ ಇದು ಒಳಗೊಂಡಿರುತ್ತೆ? ಯಾವುದು? ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್. So the first stage in staffing process is estimating the manpower requirements. The first process here in staffing is estimating the manpower requirements. So ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಆರ್ಗನೈಸೇಷನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಗಳಿದೆ ಅಂದ್ರೆ ಎಷ್ಟು ಖಾಲಿ ಹುದ್ದೆಗಳಿವೆ ಅದನ್ನ ಐಡೆಂಟಿಫೈ ಮಾಡ್ತೇವೆ. ನಾಟ್ ಓನ್ಲಿ ಐಡೆಂಟಿಫೈಂಗ್ ದ ನಂಬರ್, ಹೌ ಮೆನಿ ನಂಬರ್ ಆಫ್ ಪೀಪಲ್ ವಿ ರಿಕ್ವೈರ್ ಇನ್ ದ ಆರ್ಗನೈಸೇಷನ್, ಬಟ್ ಆಲ್ಸೋ ವಾಟ್ ವಿ ಡೂ ಹಿಯರ್ ಇಸ್ ವಿ ಆಲ್ಸೋ ಮೇಕ್ ದ ವರ್ಕ್ ಲೋಡ್ ಅನಾಲಿಸಿಸ್ ಆರ್ ವರ್ಕ್ ಫೋರ್ಸ್ ಅನಾಲಿಸಿಸ್. ಓಕೆ, ಸೊ ಈ ನಮಗೆ ಬೇಕಾಗಿರುವಂತಹ ಎಂಪ್ಲಾಯೀಸ್ ಗಳಿಗೆ ಯಾವ ಕ್ವಾಲಿಫಿಕೇಶನ್ ಇರಬೇಕು, ಅವರ ಡ್ಯೂಟೀಸ್ ಏನಾಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಏನಾಗಿದೆ, ಎಲ್ಲವನ್ನ ಕೂಡ ಡಿಸೈಡ್ ಮಾಡ್ಕೊಳ್ಳುವಂತದ್ದು ಅಥವಾ ಡಿಟರ್ಮೈನ್ ಮಾಡ್ಕೊಳ್ಳುವಂತದ್ದು. ದಟ್ ಈಸ್ ಎಸ್ಟಿಮೇಟಿಂಗ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್. ಓಕೆ, ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ವಿ ಆರ್ ನಾಟ್ ಓನ್ಲಿ ಐಡೆಂಟಿಫೈಂಗ್ ದ ನಂಬರ್ ಆಫ್ ಪೀಪಲ್ ವಿ ರಿಕ್ವೈರ್ ಇನ್ ದ ಆರ್ಗನೈಸೇಷನ್, but also what should be their qualification, their experience, everything is being estimated in the first process. Second one is recruitment, ನೇಮಕಾತಿ. ಸೊ ಏನು recruitment ಅಂತ ಹೇಳಿದ್ರೆ, it is nothing but the process of searching for the prospective candidates and stimulating them to apply for jobs in the organization. ಅಂದ್ರೆ ನಾವು ನಮಗೆ ಬೇಕಾದಂತಹ ಎಂಪ್ಲಾಯೀಸ್ ಗಳನ್ನ, ಸೂಕ್ತವಾದ ಕ್ಯಾಂಡಿಡೇಟ್ ಗಳನ್ನ ಹುಡುಕುವ ಪ್ರಯತ್ನ ಇದು. ಸೊ ಇದನ್ನ ರೆಕ್ರೂಟ್ಮೆಂಟ್ ಅಂತ ಕರಿತೇವೆ. ನೀವು ನ್ಯೂಸ್ ಪೇಪರ್ಸ್ ಗಳಲ್ಲೆಲ್ಲ ಆಡ್ ನೋಡಿರ್ತೀರ, ಉದ್ಯೋಗಾವಕಾಶಗಳು ಅಥವಾ ವಾಂಟೆಡ್, BCom ಕ್ವಾಲಿಫೈಡ್ ಗ್ರಾಜುಯೇಟ್ಸ್, ಈ ತರ ಎಲ್ಲ ಬರುತ್ತಲ್ವಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ರೆಕ್ರೂಟ್ಮೆಂಟ್. ಏನ್ ಮಾಡ್ತಾ ಇದ್ದಾರೆ ಕಂಪನೀಸ್ಗಳು, ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಆರ್ಗನೈಸೇಷನ್ ಅಲ್ಲಿ ಈ ತರ ಒಂದು ಪೋಸ್ಟ್ ಗೆ ವೇಕೆನ್ಸಿ ಇದೆ, ನೀವು ಅಪ್ಲೈ ಮಾಡಿ ಅಂತ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನ ನಾವು ರೆಕ್ರೂಟ್ಮೆಂಟ್ ಅಂತ ಕರಿತೇವೆ. ಆಯ್ತಾ. ಸೊ ಈ ತರ ಪೇಪರ್ಸ್ ಗಳಲ್ಲಿ ಅಥವಾ ಟೆಲಿವಿಷನ್ ಸ್ಕ್ರಾಲಿಂಗ್ ಸ್ಕ್ರೀನ್ ಅಲ್ಲಿ ಅಥವಾ ಬೇರೆ ಯಾವುದೋ ಒಂದು ಮೀನ್ಸ್ ನಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡಬಹುದು. ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅನ್ನೋದು ಇದೆ, ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅನ್ನೋದು ಇದೆ. ಗೊತ್ತಿದೆ ನಿಮಗೆ. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಯಾವ್ದೆಲ್ಲ, ವಿ ಹ್ಯಾವ್ ಓನ್ಲಿ ಟು, ದಟ್ ಇಸ್ ಟ್ರಾನ್ಸ್ಫರ್ ಅಂಡ್ ಪ್ರಮೋಷನ್. ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ವಿ ಹ್ಯಾವ್ ಮೆನಿ ಅದರ್ಸ್. ಸೊ ನ್ಯೂಸ್ ಪೇಪರ್ ಥ್ರೂ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡಬಹುದು, ಸೋಷಿಯಲ್ ಮೀಡಿಯಾ ಥ್ರೂ ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಕೊಡಬಹುದು, ರೈಟ್, ಟಿವಿ ಮುಖಾಂತರ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡಬಹುದು, ಬ್ಯಾನರ್ ಆಡ್ಸ್ ಗಳ ಮುಖಾಂತರ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೆಲವರು ಕೊಡ್ತಾರೆ. ಸೊ ದೀಸ್ ಆರ್ ಸರ್ಟನ್ ಎಕ್ಸ್ಟರ್ನಲ್ ಸೋರ್ಸಸ್ of recruitment. Okay, so that's the second stage, recruitment. Third one is selection. Now selection is the process of choosing among the pool of candidates. ಸೊ ನೋಡಿ, ರೆಕ್ರೂಟ್ಮೆಂಟ್ ನಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ವೇಕೆನ್ಸಿ ಇದೆ ಅಂತ ಹೇಳ್ಕೊಂಡು. ಅದನ್ನ ನೋಡ್ಕೊಂಡು ಸಾಕಷ್ಟು ಜನರು ಅಪ್ಲೈ ಮಾಡ್ತಾರೆ. ಓಕೆ, ಲಾಟ್ ಆಫ್ ಪೀಪಲ್ ವಿಲ್ ಅಪ್ಲೈ ಟು ದ ಆರ್ಗನೈಸೇಷನ್ ವಿತ್ ದೇರ್ ರೆಸ್ಯೂಮೇಸ್. ನಾವು ವಿ ಕ್ಯಾನಾಟ್ ಸೆಲೆಕ್ಟ್ ಎವ್ರಿ ಒನ್, ಯಾಕಂದ್ರೆ ಅಷ್ಟೊಂದು ಪೊಸಿಷನ್ಸ್ ಇಲ್ಲ, ಅಷ್ಟೊಂದು ವೇಕೆನ್ಸೀಸ್ ಇಲ್ಲ. ಸೊ ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದಿರತ್ತಲ್ವಾ, ಅದರಲ್ಲಿ ನಮಗೆ ಬೇಕಾದಂತಹ ಸೂಕ್ತ ಎಂಪ್ಲಾಯೀಸ್ ಗಳನ್ನ ಆಯ್ದುಕೊಳ್ಳುವಂತದ್ದು, ಅದನ್ನ ಸೆಲೆಕ್ಷನ್ ಅಂತ ಕರಿತೇವೆ. ಓಕೆ, ಇಟ್ಸ್ ಅ ಪ್ರಾಸೆಸ್ ಆಫ್ choosing the best candidates out of the pool of candidates. Fine. So selection ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, to ensure that the right person gets the right job. Okay, ಯಾವ ಹುದ್ದೆ ಇದೆ ಆ ಹುದ್ದೆಗೆ ಸೂಕ್ತವಾದ ಎಂಪ್ಲಾಯಿಯನ್ನ ತೆಗೆದುಕೊಳ್ಳುವಂಥದ್ದು. ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸೆಲೆಕ್ಷನ್. Fourth one is placement and orientation. Now, once after selection is done, ಆ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ ಅನ್ನ ಆ ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡುವಂತದ್ದು. ಓಕೆ, ಗಿವಿಂಗ್ ಅ ಪ್ಲೇಸ್ ಆರ್ ಹಿಸ್ ಜಾಬ್ ಆರ್ ಹಿಸ್ ಪೊಸಿಷನ್ ಟು ದ ಎಂಪ್ಲಾಯಿ, ದಟ್ ಇಸ್ ಪ್ಲೇಸ್ಮೆಂಟ್. ಓರಿಯಂಟೇಷನ್ ಅಂತ ಹೇಳಿದ್ರೆ ಏನು? ಸಿ, ಓರಿಯಂಟೇಷನ್ ಇಸ್ ನಥಿಂಗ್ ಬಟ್ ಇಂಟ್ರೊಡ್ಯೂಸಿಂಗ್ ಅ ನ್ಯೂ ಎಂಪ್ಲಾಯಿ ಟು ದ ಆರ್ಗನೈಸೇಷನ್. ಸೊ ಮೊದಲನೇದಾಗಿ ಎಂಪ್ಲಾಯಿ ಸೆಲೆಕ್ಟ್ ಆಗಿ ಜಾಯಿನ್ ಆದಾಗ ಆ ಸಂಸ್ಥೆಯ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡುವಂತದ್ದು, ಅವನ ಡ್ಯೂಟೀಸ್ ಏನು, ರೋಲ್ಸ್ ಏನು. ಸೊ ಮೇಕಿಂಗ್ ದ ಎಂಪ್ಲಾಯಿ ಫೆಮಿಲಿಯರೈಸ್ ವಿತ್ ದ ಆರ್ಗನೈಸೇಷನ್ಸ್ ಎನ್ವೈರನ್ಮೆಂಟ್, ದಟ್ ಇಸ್ ಓರಿಯಂಟೇಷನ್.
ಸೊ ಫೋರ್ತ್ ಪ್ರಾಸೆಸ್ ವಿಲ್ ಬಿ ಪ್ಲೇಸ್ಮೆಂಟ್ ಅಂಡ್ ಓರಿಯೆಂಟೇಷನ್. ಆಯ್ತಾ, ಇದಾದ ನಂತರ ಫಿಫ್ತ್ ಒನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಬರುತ್ತೆ. ಸೊ ಎಂಪ್ಲಾಯೀಸ್ ಅನ್ನ ಜನರಲ್ ಆಗಿ ಫ್ರೆಶರ್ಸ್ ಅನ್ನ ತಗೊಳ್ಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಅನ್ನ ತಗೊಂಡ್ರು ಕೂಡ ಆ ಸಂಸ್ಥೆ ಅವರಿಗೆ ಹೊಸದಾಗಿರುತ್ತೆ ಅಲ್ವಾ, ದಟ್ ಆರ್ಗನೈಸೇಷನ್ ಇಸ್ ನ್ಯೂ ಟು ದೆಮ್. ಸೊ ಟ್ರೈನಿಂಗ್ ಅನ್ನ ಡೆಫಿನೆಟ್ಲಿ ಕೊಡಬೇಕಾಗುತ್ತೆ. ಸೊ ಟ್ರೈನಿಂಗ್ ಇಸ್ ನಥಿಂಗ್ ಬಟ್ ಇಂಪಾರ್ಟಿಂಗ್ ಸ್ಕಿಲ್ಸ್ ಟು ದ ನ್ಯೂಲಿ ಸೆಲೆಕ್ಟೆಡ್ ಎಂಪ್ಲಾಯೀಸ್. ಸೊ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಸಿಕ್ಸ್ತ್ ಒನ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ಇಲ್ಲಿವರೆಗೆ ಎಷ್ಟೆಲ್ಲ ಪ್ರೋಸೆಸ್ ಅನ್ನ ನೋಡಿದ್ವಿ. ಮೊದಲನೇದಾಗಿ ಏನ್ ಮಾಡುತ್ತೆ, ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್, ನಂತರ ರಿಕ್ರೂಟ್ಮೆಂಟ್ ಅನ್ನ ಮಾಡುತ್ತೆ, ನಂತರ ಸೆಲೆಕ್ಷನ್ ಮಾಡುತ್ತೆ, ಸೆಲೆಕ್ಷನ್ ಮಾಡಿದ ನಂತರ ಪ್ಲೇಸ್ಮೆಂಟ್ ಅಂಡ್ ಓರಿಯೆಂಟೇಷನ್ ನಡೆಯುತ್ತೆ. ದೆನ್ ವಿ ಡೂ ದ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ನೌ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸಿ ವಾಟ್ ಈಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್? See, performance appraisal is nothing but evaluation of the performance of the employees. ಅಂದ್ರೆ ಟ್ರೈನಿಂಗ್ ಕೊಟ್ಟಾದ ನಂತರ ಟ್ರೈನಿಂಗ್ ಕೊಟ್ಟಾದ ನಂತರ ಈಗ ಎಂಪ್ಲಾಯೀಸ್ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಅವನ ಪರ್ಫಾರ್ಮೆನ್ಸ್ ಹೇಗಿದೆ, ಅದನ್ನ ಇವ್ಯಾಲ್ಯೂಯೇಟ್ ಅಥವಾ ಅನಲೈಸ್ ಮಾಡೋದನ್ನ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೇವೆ. ದರ್ ಆರ್ ಡಿಫರೆಂಟ್ ವೇಸ್ ಟು ಚೆಕ್ ದ ಪರ್ಫಾರ್ಮೆನ್ಸ್. ಓಕೆ, ಸೊ ಮಾಡರ್ನ್ ಟೆಕ್ನಿಕ್ಸ್ ಇರುತ್ತೆ, ಟ್ರೆಡಿಷನಲ್ ಟೆಕ್ನಿಕ್ಸ್ ಇದೆ, 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಇದೆ. ಅಂದ್ರೆ ಒಬ್ಬ ವರ್ಕರ್ ಅಥವಾ ಒಬ್ಬ ಎಂಪ್ಲಾಯಿಯ ಪರ್ಫಾರ್ಮೆನ್ಸ್ ಅನ್ನ ಅವನ ಕೆಲಸ ಹೇಗೆ ಮಾಡ್ತಿದ್ದಾನೆ ಅದನ್ನ ಎಲ್ಲರೂ ರೇಟ್ ಮಾಡುವಂತದ್ದು. ಅವನ ಸುಪೀರಿಯರ್ಸ್, ಅವನ ಕೆಳಗಡೆ ವರ್ಕ್ ಮಾಡುವಂತವ್ರು, ಸಬಾರ್ಡಿನೇಟ್ಸ್, ಅವನ ಕಲೀಗ್ಸ್ ಎಲ್ಲರೂ ಅವನ ಪರ್ಫಾರ್ಮೆನ್ಸ್ ಅನ್ನ ರೇಟ್ ಮಾಡ್ತಾರಲ್ವ, ಇದನ್ನ ನಾವು 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೇವೆ. ಯು ಕ್ಯಾನ್ ಇನ್ಕ್ಲೂಡ್ ಇಟ್ ಇನ್ ದಿಸ್ ಪಾಯಿಂಟ್. ಓಕೆ, ಸೊ ದಟ್ ಇಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಇವ್ಯಾಲ್ಯೂಯೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಎಂಪ್ಲಾಯೀಸ್. ಕ್ಲಿಯರ್? ಸೆವೆಂತ್ ಒನ್ ಪ್ರಮೋಷನ್ ಅಂಡ್ ಕರಿಯರ್ ಪ್ಲಾನಿಂಗ್. ನಾವು ಎಂಪ್ಲಾಯಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ಪ್ರಮೋಷನ್ಸ್ ಗಳನ್ನ ಕೊಡುವಂತದ್ದು. Now, whenever there is promotion, we know that there is increase in the status, increase in pay, increase in salary, responsibility ಕೂಡ ಅದರ ಜೊತೆಗೆ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ನಂತರ ಏನ್ ಮಾಡ್ತಾರೆ, ಪ್ರಮೋಷನ್ಸ್ ಮತ್ತು ಕರಿಯರ್ ಪ್ಲಾನಿಂಗ್. ಅಂದ್ರೆ ಮುಂದೆ ಅವನು ಆ ಎಂಪ್ಲಾಯಿ ಯಾವ ಪೊಸಿಷನ್ ಅನ್ನು ತಗೊಳ್ಬಹುದು. ಈಗ ಸಪೋಸ್ ಒಂದು ನಾರ್ಮಲ್ ಸೂಪರ್ವೈಸರ್ ಆಗಿದ್ದವನು ಮ್ಯಾನೇಜರ್ ಪೊಸಿಷನ್ ಅನ್ನ ತಗೊಳ್ಬಹುದಾ, ಸೊ ಅದನ್ನ ಕರಿಯರ್ ಪ್ಲಾನಿಂಗ್ ನಲ್ಲಿ ಮಾಡ್ತಾರೆ. ಫೈನಲಿ ಕಾಂಪನ್ಸೇಷನ್. ಸೊ ವಾಟ್ ಇಸ್ ಕಾಂಪನ್ಸೇಷನ್? ಕಾಂಪನ್ಸೇಷನ್ ಅಂತ ಹೇಳಿದ್ರೆ ಸಂಭಾವನೆ ಅಲ್ವಾ. ಸೊ ಕಾಂಪನ್ಸೇಷನ್ ರಿಫರ್ಸ್ ಟು ಆಲ್ ದ ಪೇ ಅಂಡ್ ರಿವಾರ್ಡ್ಸ್ ದಟ್ ಇಸ್ ಗಿವನ್ ಟು ದ ಎಂಪ್ಲಾಯಿ. ಸೊ ಒಂದು ಎಂಪ್ಲಾಯಿಗೆ ಕೊಡುವಂತಹ ಪೇ ಅಂದ್ರೆ ಅವನ ಬೇಸಿಕ್ ಸ್ಯಾಲರಿಯಿಂದ ಹಿಡಿದು ಡಿಎನ್ಎಸ್ ಅಲವೆನ್ಸ್, ತುಟ್ಟಿ ಭತ್ಯೆಗಳು, ಈ ತರ ಭತ್ಯೆಗಳೆಲ್ಲ ಇರುತ್ತಲ್ವಾ. ಸೊ ಕನ್ವೇಯನ್ಸ್ ಅಲವೆನ್ಸ್ ಇರಬಹುದು, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಇರಬಹುದು, ಮತ್ತೆ ಇನ್ನಿತರ ಇನ್ಸೆಂಟಿವ್ಸ್ ಗಳು ಅಂದ್ರೆ ಬೋನಸ್ ಇರಬಹುದು, ಕಂಪನಿಯ ಶೇರ್ಸ್ ಅನ್ನ ಕೊಡುವಂತದ್ದು. ಸೊ ದರ್ ಆರ್ ಡಿಫರೆಂಟ್ ಇನ್ಸೆಂಟಿವ್ಸ್ ಆಲ್ಸೋ. ಸೊ ಈ ಎಲ್ಲವನ್ನ ನಾವು ಕಾಂಪನ್ಸೇಷನ್ ಅಂತ ಕರಿತೇವೆ. ಸೊ all the rewards and pay that is given to the employee is called as compensation. So yes, so these are the 8 stages in the staffing process. So quickly we shall go on telling all the points. What are those? The first process is estimating the manpower requirements. Then what we do? We do the recruitment. That is all the advertisements I told you. Third one is selection. Fourth one, placement and orientation. Fifth one, training and development. Sixth, performance appraisal. Seventh, promotion and career planning. Eighth one, compensation. So yes, that was all for today's video. I hope you're finding this video series useful, and if you're finding such content useful, please give this video a like. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಕಮೆಂಟ್ ನಲ್ಲಿ ನನಗೆ ತಿಳಿಸಿ ನನಗೆ ಕ್ಲಾಸಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಗೇನ್ ಐ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Till then, take care. Bye. Namaste.